ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ. ಜೇಬು ಜೇಬು ಖಾಲಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಬೆಳಗ್ಗೆ ತಲೆಗೆಲ್ಲ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಶ್ರೇಯನ್ನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು. ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಶಾವಿಗೆ ಉಪ್ಪಿಟ್ಟು ಅಂದರೆ ಶ್ರೇಯಿಗೆ ಸ್ವಲ್ಪ ಪರವಾಗಿಲ್ಲ ತಿಂತಾನೆ. ಇನ್ನು ನಮ್ಮ ಮನೆಯವರು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಆ ಥರ ಎಲ್ಲ ತಿನ್ನೋದು ಕಡಿಮೆ. ಹಾಗೆ ಸ್ವಲ್ಪ ಏನೋ ತಿನ್ನಂಗೆ ಮಾಡಿ ಹೋದರು. ಇನ್ನು ನಮಗೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೆ. ಅಷ್ಟೊತ್ತಿಗೆ ಟೊಮೊಟೊಸ್ ತುಂಬ ಇತ್ತು ತಂದಿರೋದು, ಸುಮಾರು 1-1.5 kg ಹಾಗೆ ಇತ್ತು. ಇನ್ನು ಟೊಮೊಟೊ ತುಂಬ ದಿನ ಬಿಟ್ಟರು ಹಾಳಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಟೊಮೊಟೊ ಬಾತ್ ಮಾಡ್ಕೊಂಬಿಡೋಣ ಮಧ್ಯಾಹ್ನಕ್ಕೆ, ಸಂಜೆ ಇನ್ನೇನಾದರೂ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನನ್ನ ಮಗಳು ಕೂಡ ಅಡುಗೆ ಮಾಡೋಕ್ಕೆ ಬಂದಿದ್ದಾಳೆ. ಅವಳದು ಕೂಡ ಸ್ನಾನ ಎಲ್ಲ ಆಯಿತು. ಇನ್ನು ಅಡುಗೆ ಮನೆಗೆ ಬಂದೆ ಅಂತಂದರೆ ನನ್ನ ಜೊತೆಗೆ ಹಿಂದೆ ಬಂದುಬಿಡ್ತಾಳೆ. ಅಡುಗೆ ಮನೇಲಿರೋದು ನಾನು ಏನೇನು ಯೂಸ್ ಮಾಡ್ತೀನಲ್ವ ಅಡುಗೆಗೆ, ಅದನ್ನೆಲ್ಲ ಒಮ್ಮೆ ಅವಳು ಟೇಸ್ಟ್ ನೋಡಬೇಕೆಲ್ಲನೂ. ಇನ್ನು ಟೊಮೊಟೊ ಬಾತ್ಗೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಎಲ್ಲರೂ ಯಾವ ಥರ ಟೊಮೊಟೊ ಬಾತ್ ಮಾಡ್ತಾರಲ್ಲ ಅದೇ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ 1 ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ತುಪ್ಪವನ್ನು ಹಾಗೆ ಏನಕ್ಕಾದರೂ ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಆ ಥರ ಏನಾದರೂ ಎಕ್ಸ್ಟ್ರಾ ಹಾಕ್ಕೊಟ್ರೆ ತಿನ್ನಲ್ಲ. ಈ ಥರ ಅಡುಗೆ ಒಳಗಡೆ ಏನಾದರೂ ಆಯಿಲ್ ಬಳಸೋ ಬದಲು ತುಪ್ಪ ಬಳಸಿದ್ರೆ ಮಾತ್ರ ತಿಂತಾರೆ. ಶ್ರೇಯಿಗೆ ನನ್ನ ಮಗಳಿಗೆ ತುಪ್ಪದ ಸ್ಮೆಲ್ ಬಂತು ಅಂದರೆ ಬೇಡ ಅಂದ್ಬಿಡ್ತಾರೆ. ಅದಕ್ಕೆ ಈ ಥರ ಏನಾದರೂ ಅಡುಗೆ ಮಾಡುವಾಗಲೇ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಈ ಟೊಮೊಟೊ ಬಾತು, ಆಮೇಲೆ ಈ ಥರ ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ಮಧ್ಯಾಹ್ನ ಟೈಮ್ಗೆಲ್ಲ ನಾವು ತಿನ್ನೋದು ತುಂಬ ಕಡಿಮೆ. ನಮ್ಮ ಮಲೆನಾಡು ಭಾಗಗಳಲ್ಲಂತೂ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರೇ ಆಗಬೇಕು. ಮಧ್ಯಾಹ್ನ ಮತ್ತು ಸಂಜೆ ಅನ್ನ ಸಾಂಬಾರೇ ಆಗಬೇಕು. ಬೆಳಿಗ್ಗೆ ಅಕ್ಕಿ ರೊಟ್ಟಿ ಜಾಸ್ತಿಯಾಗಿ, ಅಂದರೆ ಬೇರೆ ಬೇರೆ ತಿಂಡಿಗಳನ್ನೂ ಮಾಡ್ತೀವಿ, ಮಾಡೋದೇ ಇಲ್ಲ ಅಂತಲ್ಲ, ಆದರೆ ಜಾಸ್ತಿಯಾಗಿ ಬೆಳಿಗ್ಗೆ ಅಕ್ಕಿ ರೊಟ್ಟಿ, ಮಧ್ಯಾಹ್ನ ಅನ್ನ ಸಾಂಬಾರು ಆ ಥರ ಇದ್ದರೆ ಆ ಥರನೇ ಜಾಸ್ತಿಯಾಗಿ ಮಾಡೋದು. ನಾವು ಬೆಂಗಳೂರಲ್ಲಿದ್ದರೂ ಕೂಡ ನಾವು ಜಾಸ್ತಿಯಾಗಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಸಂಜೆ ಅನ್ನ ಸಾಂಬಾರು ಆ ಥರನೇ. ಇನ್ನೇನು ನಾನು ಒಬ್ಬಳೇ ಇರ್ತೀನಲ್ವ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ ಈ ಥರ ಮಾಡ್ತೀನಿ. ಇದು ಬಿಟ್ಟರೆ ಬೆಳಿಗ್ಗೆ ಟೈಮಿಗೆ ಮಾತ್ರ ನಾನು ಆ ಥರ ಟೊಮೊಟೊ ಬಾತು, ಪುಲಾವು ಆ ಥರ ಮಾಡ್ಕೊಳ್ಳೋದು. ನಮ್ಮನೆಯವ್ರು ಏನಾದರೂ ಡ್ಯೂಟಿ ವೀಕ್ ಆಫ್ ಇದ್ದು ಮನೇಲಿದ್ದಾರೆ ಅಂತಂದರೆ ನಾನು ಜಾಸ್ತಿಯಾಗಿ ಅಕ್ಕಿ ರೊಟ್ಟಿ ಅಥವಾ ದೋಸೆ ಈ ಥರ ಮಾಡ್ಕೊಬಿಡ್ತೀನಿ. ಅಕ್ಕಿ ರೊಟ್ಟಿನೆಲ್ಲ ನಾವು ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತಂದರೂ ಅದಷ್ಟು ಚೆನ್ನಾಗಿ ಆಗಲ್ಲ. ಯಾಕಂದರೆ ಊರಲ್ಲಾದರೆ ಕಟ್ಟಿಗೆ ಒಲೆಯಲ್ಲಿ ಮಾಡ್ತೀವಿ ರೊಟ್ಟಿನ. ಕಟ್ಟಿಗೆ ಒಲೆಯಲ್ಲಿ ಮಾಡೋದ್ರಿಂದ ಅದು ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ. ಅಲ್ಲಿ ಕೂತ್ಕೊಂಡು ತಿನ್ನೋ ಮಜಾನೇ ಬೇರೆ. ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಬೆಂಗಳೂರಲ್ಲಿ ಮಳೆ ಕಡಿಮೆ ಆದರೂ ಅಲ್ಲಿ ಮಾತ್ರ ಮಳೆ ಕಡಿಮೆ ಆಗಲ್ಲ. ಇನ್ನು ಒಂದೊಂದು ಸಾರಿ ಅಂತೂ ಚೌತಿ ಹಬ್ಬ ಆದಮೇಲೆ ನೆಕ್ಸ್ಟು ದೀಪಾವಳಿ ಹಬ್ಬಕ್ಕಂತೂ ಕೆಲವೊಂದು ಟೈಮಲ್ಲಿ ಮಳೆ ಬಂದಿರೋದು ಇದೆ. ಆ ಥರ ನಮ್ಮ ಕಡೆ ಮಳೆ ಬೀಳ್ತಾನೆ ಇರುತ್ತೆ. ಕಂಪ್ಲೀಟಾಗಿ ಮಳೆಗಾಲ ಅಂದರೆ ಮಳೆಗಾಲನೇ, ಚಳಿಗಾಲ ಅಂದರೆ ಚಳಿಗಾಲನೇ ಆ ಥರ. ಇನ್ನು ಈ ವರ್ಷ ಮಳೆ ಬಿದ್ದರೂ ಪರವಾಗಿಲ್ಲ. ಇನ್ನು ಊರಿಗೆ ಚೌತಿ ಹಬ್ಬಕ್ಕೆ ಅಂದರೆ ಗೌರಿ ಹಬ್ಬಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ ನಮ್ಮ ಮನೆಯವರು. ನಮ್ಮ ಮನೇಲಿ ಗೌರಿ ಕೂರಿಸ್ತೀವಿ. ವರ್ಷವೂ ಕೂರಿಸ್ತಾ ಇದ್ವಿ, ಬಟ್ ನಮ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಏನಾದರೂ ಒಂದು ಸಮಸ್ಯೆಗಳು ಬರ್ತಾಯಿತ್ತು. ಆಮೇಲೆ ಇವಾಗೆಲ್ಲ ಶ್ರೇಯು ಸ್ಕೂಲಿದೆ ಅಂತೇಳಿ ಹಾಗೆ ಸುಮ್ಮನೆ ಇರ್ತಾಯಿದ್ವಿ. ಅಂದರೆ ಗೌರಿ ಕೂರಿಸಿದ್ರೆ 4 ದಿನ ಕೂರಿಸ್ತೀವಿ. 4 ದಿನ ಅಂತಂದರೆ ಸ್ಕೂಲ್ಗೆ ರಜೆ ಹಾಕಿ ಆಮೇಲೆ ಮತ್ತೆ ಬರೋದಕ್ಕೆ 1-2 ದಿನ ಆಗುತ್ತೆ. ಫುಲ್ 1 ವೀಕ್ ಆಗಿಬಿಡುತ್ತೆ ಅಂತೇಳಿ ಹೋಗ್ತಾ ಇರಲಿಲ್ಲ. ಈ ವರ್ಷ ಪರವಾಗಿಲ್ಲ 2 ದಿನ ಲೀವ್ ಹಾಕಿ ಹೋಗೋಣ. ಯಾಕಂದರೆ ಮಕ್ಕಳಿಗೂ ಹಬ್ಬ ಅಂದರೆ ಏನು ಅಂತ ಗೊತ್ತಾಗಬೇಕು. ನಾವಿಲ್ಲಿ ಇರ್ತೀವಲ್ಲ, ಇಲ್ಲಿ 1 ದಿನ ಗಣೇಶ ಹಬ್ಬ, ಗೌರಿ ಹಬ್ಬ ಆ ಥರ ಮಾಡಿಬಿಡ್ತೀವಿ. ಊರಿನ ಸಂಪ್ರದಾಯ ಗೊತ್ತಾಗಬೇಕು ಅಂತಂದರೆ ಊರಿಗೆ ಹೋಗಬೇಕು. ಊರಿಗೆ ಹೋದ್ರೇ ಮಕ್ಕಳಿಗೆಲ್ಲ ನಮ್ಮ ಸಂಪ್ರದಾಯ ಏನು ಅಂಥೇಳಿ ಗೊತ್ತಾಗೋದು. ಅದಕ್ಕೆ ಈ ವರ್ಷ ಕಷ್ಟ ಆದರೂ ಪರವಾಗಿಲ್ಲ ಹೋಗಿ ಬರೋಣ ಅಂತೇಳಿ ಹೇಳಿದ್ದಾರೆ. ನಮ್ಮ ಶ್ರೇಯನು ದೊಡ್ಡವನಾಗ್ತಾ ಬಂದನಲ್ಲ, ಇವಾಗ ಅವನಿಗೆ ಊರ ಕಡೆ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಂತಂದರೆ ಭಾಳ ಇಷ್ಟ ಅವನಿಗೆ. ಆ ಥರ ಬೆಂಗಳೂರಲ್ಲೇ ಇದ್ದು ಏನು ಹಬ್ಬ 1 ದಿನ 2 ದಿನ ಅದೇ ಥರ ಮಾಡೋದಲ್ವ. ಊರಲ್ಲಾದರೆ ಫ್ರೆಂಡ್ಸು ಅವರು ಇವರು ಸಿಗ್ತಾರೆ, ಅವನು ಸ್ವಲ್ಪ ಎಂಜಾಯ್ ಮಾಡಲಿ ಹಬ್ಬನ ಅಂತೇಳಿ ಈ ವರ್ಷ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ. ಈ ಬಾತ್ಗಳೆಲ್ಲ ಒಬ್ಬರಿಗೆ ಮಾಡ್ಕೊಳ್ಳೋಕೆ ಹೋದರೆ ಜಾಸ್ತಿನೇ ಆಗಿಬಿಡುತ್ತೆ. ಇವತ್ತು ಹಾಗೆ ಆಯಿತು. ಸ್ವಲ್ಪ ಮಾಡೋಣ ಅಂತ ಇದ್ದೆ, ಅದೆಲ್ಲ ಐಟಮ್ ಹಾಕೋ ತನಕ ಜಾಸ್ತಿನೇ ಆಗೋಯ್ತು. ಹಚ್ಚು
ಮಮ್ಮ ಮಾಡಕ್ಕೆ ಊಟ ಬೇಕಾ? ಮಮ್ಮ ಮಾಡ್ತಾ ಇದ್ದೀನಿ. ಖುಷ್ವತ್ತ ಹಾಯ್ ಕೊಡ್ಲಾ? ಹಾಯ್ ಕೊಡ್ಲಾ? ತಗೊಳ್ಳಿ. ವೆಲ್ಕಮ್. ಸೂಪರ್. ಹಾಯ್ ಸೂಪರ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನನ್ನ ಮಗಳು ಇಬ್ಬರು ಇದ್ದರೆ ನಮ್ಮದೇ ಒಂದು ಪ್ರಪಂಚ. ಅವಳು ಹೇಳಿದ್ದು ನನಗೆ ಅರ್ಥ ಆಗುತ್ತೆ. ನಾನು ಅವಳ ಜೊತೆ ಮಾತಾಡ್ಕೊತ ಇರ್ತೀನಿ, ಅದು ಇದು ಚಿಕ್ಕ ಪುಟ್ಟ ಮಾತಾಡ್ತಾಳೆ. ಈಗ ಮಕ್ಕಳು ಮಾತು ಕೇಳೋದಕ್ಕೆ ಚಂದ. ಹೆತ್ತವರಿಗೆ ಅದೇನು ಹೇಳ್ತಾರಲ್ಲ, ಹೆತ್ತವರಿಗೆ ಹೆಗ್ಣನೇ ಮುದ್ದು ಅಂತೇಳಿ. ಹೇಗಿದ್ದರೂ ಅವರು ನಮ್ಮ ಮಕ್ಕಳು, ಏನೇ ಮಾತಾಡಿದ್ರು ಅವ್ರು ನಮ್ಮ ಮಕ್ಕಳು ನಮಗೇನೆ ಚಂದ. ಅವ್ರು ಮಾತಾಡಿರೋದು ನಮ್ಗೆ ಮಾತ್ರ ಕರೆಕ್ಟಾಗಿ ಅರ್ಥ ಆಗುತ್ತೆ, ಫಾಸ್ಟಾಗಿ. ಮತ್ತು ಬೇರೆಯವ್ರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಅಂದರೆ ಏನೋ ಚಿಕ್ಕವಳಲ್ಲ, ಅದಕ್ಕೋಸ್ಕರ. ಇನ್ನು ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ. ಅದು ಬೆಳಿಗ್ಗೆನೇ ಹಾಕಿರೋದಾಗಿತ್ತು. ನನಗೆ ಹೊರಗಡೆ ವಾಶ್ಗೆ ಹಾಕಿ ಆಫ್ ಮಾಡಿದ್ದೀನಲ್ಲ, ನನಗೆ ಬಟ್ಟೆ ವಾಶ್ಗೆ ಹಾಕಿದ್ದೀನಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು. ಬಟ್ಟೆ ಒಣಗಿಸೇ ಇರಲಿಲ್ಲ. ಇವಾಗ ಸುಮಾರು 12 ಗಂಟೆ ಆಯಿತು, ಇವಾಗ ಒಣಗಿಸ್ತಾ ಇದ್ದೀನಿ. ಬಿಸಿಲು ಸ್ವಲ್ಪ ಸ್ವಲ್ಪ ಏನೋ ಬಿಸಿಲು ಥರ ಬರ್ತಾಯಿದೆ, ಫುಲ್ ಬಿಸಿಲಿಲ್ಲ. ಅದೇನು ವಾಷಿಂಗ್ ಮಿಷನ್ ಹಾಕಿರೋದಲ್ವ, ಸ್ವಲ್ಪ ಬೇಗ ಒಣಕೊಳ್ಳುತ್ತೆ ಅಂತ ಒಣಗಿಸ್ತಾ ಇದ್ದೀನಿ. ದುಡ್ಡಿಲ್ಲ ದುಡ್ಡಿಲ್ಲ ಇಲ್ಲ ದುಡ್ಡು ಚಾಕಿ ಇಲ್ಲ ತರಕ್ಕೆ. ಡ್ಯಾಡಿ ಹತ್ರ ಐತಾ ಜೇಬು? ಜೇಬು ಖಾಲಿ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ ಮನೆ? ಇವಾಗ ಮಧ್ಯಾಹ್ನ 3:20 ಆಯಿತು. ಶ್ರೇಯ ಬರೋ ಟೈಮ್ ಆಯಿತು. ಅವನು 5 ನಿಮಿಷ ಮೊದಲೇ ಬರ್ತೀವಿ ಮ್ಯಾಪ್ ನೋಡಿಕೊಂಡು. ಸ್ವಲ್ಪ ಹತ್ತಿರ ಬರ್ತಾ ಇರುವಾಗಲೇ ಬಂದುಬಿಡ್ತೀವಿ. ಸ್ವಲ್ಪ ಒಂದು 5 ನಿಮಿಷ ಈ ಕಡೆ ಕೆಳಗಡೆ ಓಡಾಡಿಸ್ಲಿಕ್ಕಾಯ್ತು ಮಗಳನ್ನ ಅಂತೇಳಿ. ಅವಳಲ್ಲಿ ಮಾತಾಡ್ತಾ ಇದ್ದಾಳೆ. ಜೇಬು ಖಾಲಿ ಅಂತ ಅವಳದು, ಚಾಕಿ ತರೋಕ್ಕೆ ದುಡ್ಡಿಲ್ವಂತೆ, ಡ್ಯಾಡಿ ಹತ್ರ ಇದೆಯಂತ ಹೇಳ್ತಾ ಇದ್ದಾಳೆ. ಅವಳು ಹೇಳೋದಕ್ಕಿಂತ ಜಾಸ್ತಿ ಅವಳ ಎಕ್ಸ್ಪ್ರೆಷನ್ ನೋಡೋದೇ ಒಂಥರ ಚಂದ ನಮಗೆ. ಅವಳು ಆ ಥರ ಎಕ್ಸ್ಪ್ರೆಷನ್ ಮಾಡಿ ಹೇಳ್ತಾಳೆ ನೋಡಿ, ಏನೋ ಒಂಥರ ಮಾಡಿ ಹೇಳ್ತಾಳೆ. ಖುಷಿಯಾಗುತ್ತೆ ಈ ಥರ. ಈ ವಯಸ್ಸಲ್ಲಿ ಮಕ್ಕಳು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅವಳು ಮಾತಾಡೋದನ್ನು. ಬಾ ಅಣ್ಣ ಬಂದ, ಬಾ. ಹಾಂ ಬಾ. ಇಲ್ಲ, ನಿಧಾನಕ್ಕೆ ಬಾ. ಇನ್ನು ಶ್ರೇಯು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ವಾಶ್ ಮಾಡ್ಕೊಬಿಡೋಣ. ಆಮೇಲೆ ಶ್ರೇಯಿಗೆ ರೀಡ್ ಮಾಡಿಸ್ತಾ ಕೂತ್ರೆ ಸುಮಾರು ಟೈಮ್ ಆಗುತ್ತೆ. ಅದಕ್ಕೆ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಬಕೆಟ್ ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂದರೆ ನಮ್ಮ ಬಿಲ್ಡಿಂಗೇ 4 ಮನೆ ಇದೆಯಾ. 4 ಮನೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಪಾತ್ರೆಗಿದೆ ತೊಳಿತಾ ಇರುವಾಗಲೇ ನೀರು ಆಫ್ ಆಗಿಬಿಡುತ್ತೆ. ಮತ್ತು ನೀರು ಆನ್ ಮಾಡೋವರೆಗೂ ವೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ಹಾಗೆ ಬಕೆಟಲ್ಲಿ ಇಟ್ಕೊಂಡಿರ್ತೀನಿ. ಹಾಗೇನಾದರೂ ಒಮ್ಮೆ ಖಾಲಿ ಆಯಿತು ಅಂದರೆ ಬಕೆಟಲ್ಲಿರೋ ನೀರಿಂದ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಇನ್ನು ಶ್ರೇಯು ಬಂದಮೇಲಂತೂ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಅವ್ನು ಬಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾನೆ, ವಿಹಾನ ಜೊತೆಗೆ ಆಡ್ತಾನೆ. ಇಲ್ಲ ಅಂತಂದರೆ ಕೆಳಗಡೆ ಸೈಕಲ್ ಹೊಡೆಯೋಕೆ ಕರ್ಕೊಂಡು ಹೋಗ್ಬೇಕು ಅವನಿಗೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ, ಮಲ್ಕೊಂಡಿರ್ತಾನೆ ಒಂದು ಸ್ವಲ್ಪ ಹೊತ್ತು. ಇವಳು ಆ ಟೈಮಲ್ಲಿ ಮಲ್ಕೊಂಡಿರ್ತಾಳೆ. ಇಬ್ಬರು ಆಮೇಲೆ ಎದ್ದ ಮೇಲೆ ಹೋಮ್ವರ್ಕು ಮಾಡ್ಕೊಂಡು ಮಲ್ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ಓದಿಸ್ಕೊಳ್ಳೋದಿರುತ್ತಲ್ಲ, ಓದೋದೇನಾದರೂ ಇದ್ದರೆ ಮಾಡ್ತಾನೆ. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವರಿಬ್ಬರು ಇದ್ಬಿಟ್ರೆ ಬೇಗ ಟೈಮ್ ಪಾಸ್ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟವಾಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.
ಇನ್ನು ಮನೇಲಿರೋ ಅಮ್ಮಂದಿರಿಗಂತೂ ಇನ್ನು ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡೋದು, ಸ್ಕೂಲಿಗೆ ಏನು ಕಳಿಸೋದು, ಬಾಕ್ಸ್ ಏನು ಕಳಿಸೋದು, ಸ್ನ್ಯಾಕ್ಸ್ ಏನು ಹಾಕೋದು, ಅದೇ ಚಿಂತೆ ಅಲ್ವಾ. ಇನ್ನು ಇವತ್ತಿಂದ ಆಯ್ತಲ್ವ, ಇನ್ನು ನಾಳೆ ನೀರು ದೋಸೆ ಮಾಡೋಣ ಅಂಥೇಳಿ ನೀರು ದೋಸೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೆನೆ ಹಾಕ್ತೀನಿ, ಬೆಳಿಗ್ಗೆ ಎದ್ದು ರುಬ್ಕೊಂಡ್ರಾಯ್ತು ಅಂಥೇಳಿ. ನಾನಿಲ್ಲಿ ಅಕ್ಕಿ ಜೊತೆಗೆ ಒಂದು ಸ್ಪೂನು ಮೆಂತ್ಯನ ಹಾಕ್ತೀನಿ. ಅದ್ರ ಬಿಟ್ಟರೆ ನಾವು ಕಾಯಿ ಹಾಲು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಕಾಯಿ ಹಾಲು ಯೂಸ್ ಮಾಡ್ತಾ ಇಲ್ಲ. ಸುಮ್ಮನೆ ಅಕ್ಕಿಯನ್ನು ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ರುಬ್ಬಿ ಮಾಡಿದ್ರಾಯ್ತು, ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡು ದೋಸೆ ಮಾಡಿದ್ರಾಯ್ತು ಅಂಥೇಳಿ ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ. ಧನ್ಯವಾದ.